ಸ್ನೇಹಿತರು ಇಲ್ಲಿದ್ದೀರಾ. ಅಂಡ್ ಮೊದಲನೇದಾಗಿ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಇವತ್ತು ಸರ್ ನಿಮ್ಮ ಕೊಡುಗೆ ಅಥವಾ ಇವತ್ತು ನಿಮ್ಮ ಸೇವೆ ಎಲ್ರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂಡ್ ಯಾಕೆಂದ್ರೆ ನಾನು ಪ್ರತಿಯೊಂದು ವೇದಿಕೆ ಮೇಲೂ ಅಥವಾ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಯೂನಿಫಾರ್ಮ್ ನೋಡಿದ ತಕ್ಷಣ ನಾನು ಬಹಳ ಗೌರವ ಕೊಡ್ತೀನಿ. ಆಮೇಲೆ ಎಲ್ಲ ಪೊಲೀಸ್ನವರು ಎಲ್ಲ ಕೇಳ್ತಾರೆ ಹೆಂಗೆ ಅಷ್ಟು ಪರ್ಫೆಕ್ಟ್ ಆಗಿ ಪೊಲೀಸ್ ಸಲ್ಯೂಟ್ ಹೊಡಿತೀರಾ ಅಂತ ಹೇಳಿ. ಯಾಕಂದ್ರೆ ನಾನು ಬೆಳೀತಾ ನಾನು ನಮ್ಮ ತಂದೆ, ಯಾಕಂದ್ರೆ ಮಕ್ಕಳಿಗೆ ತಂದೆನೇ ಹೀರೋ, ಬಟ್ ನಮ್ಮ ತಂದೆ ಹೀರೋ ಆಗಿ ಆಲ್ರೆಡಿ ಆಗಿದ್ರು. ಅವರ ಸಿನಿಮಾಗಳು ಎಲ್ಲಾ ಸಿನಿಮಾಗಳಲ್ಲೂ ಮ್ಯಾಕ್ಸಿಮಮ್ ಅವ್ರು ಪೊಲೀಸ್ ಪಾತ್ರನೇ ಮಾಡಿರೋದು. ಅಷ್ಟು ಖಡಕ್ ಆಗಿ, ಅಷ್ಟು ಒಂದು ಸಲ್ಯೂಟ್ ಆಗ್ಲಿ, ಅವ್ರ ಫಿಸಿಕ್ ಆಗ್ಲಿ ಎಲ್ಲಾನು ಅಷ್ಟು ಕ್ಯಾರಿ ಮಾಡಿರೋರು. ಸೊ ಅಂತ ತಂದೆ ಅವ್ರನ್ನ ನೋಡ್ಕೊಂಡು ಬೆಳೆದವನು. ನನಗೆ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಮೇಲೂ ಅಷ್ಟೇ ಗೌರವ. ನನ್ನ ಎಲ್ಲ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ನನ್ನ ತಂದೆಯನ್ನು ಕಾಣ್ತೀನಿ ನಾನು. ಸೊ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಮುಂಭಾಗ, ಅದಾದ್ಮೇಲೆ ತುಂಬಾ ಹಿಂದೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂತಿದ್ದೀರಾ. ನಮ್ಮ ನಿರ್ಮಾಪಕರು ಬಹಳಷ್ಟು ಜನ ಇದ್ದಾರೆ. ನೆಲ್ಸನ್ ಸಿನಿಮಾ ನಿರ್ಮಾಪಕರು ಬಂದಿದ್ದಾರೆ, ಮಾದೇವ ಸಿನಿಮಾ ನಿರ್ಮಾಪಕರು, ಅವರು ನಿರ್ದೇಶಕರು ಎಲ್ಲರೂ ಬಂದಿದ್ದೀರಾ. ಹಾಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಉದಯ್ ಸರ್ ಥ್ಯಾಂಕ್ ಯು. ಅಂಡ್ ನನಗೆ ಇಲ್ಲಿ ಆಕ್ಚುಲಿ ನಾನು ಶ್ರೇಯಸ್ ಬಗ್ಗೆ ಮಾತಾಡಬೇಕು. ನಮ್ಮ ನಿರ್ಮಾಪಕರು ಇವತ್ತು ಯಂಗೆಸ್ಟ್ ನಿರ್ಮಾಪಕರು ಅಂತ ಒಂದು ಮಾತು ಇವಾಗ ನೀವು ಹೇಳಿದ್ರಿ, ಎಲ್ಲರೂ ಹೇಳ್ತಿದ್ದಾರೆ. ಬಹಳ ಚಿಕ್ಕ ಹುಡುಗ ಆಕ್ಚುಲಿ ಅವನು. ಅವರು ಓಡಾಡೋದು ಇದೆಲ್ಲ ನೋಡ್ಬೇಕಾರೆ ಅಷ್ಟು ಮೆಚುರಿಟಿ ಇದೆ. ಆಮೇಲೆ ಅವ್ರಿಗೆ ಥಿಂಕಿಂಗ್ ಮೆಚೂರ್ ಥಿಂಕಿಂಗ್, ಬಹಳಷ್ಟು ಮುಂದಾಲೋಚನೆ ಅಂತಾರಲ್ಲ ಆ ತರದ ಒಂದು ಥಿಂಕಿಂಗ್. ಯಾಕಂದ್ರೆ ಮೊನ್ನೆ ನಾವು ಮಾತಾಡ್ತಿರ್ಬೇಕಾರೆ ಒಂದು ಮಾತು ಹೇಳಿದ್ರು ಮನೇಲಿ. ಕಾಲೇಜ್ ಹೋಗ್ಬೇಕಾರೆ ಅವ್ರದ್ದು ಕೋ ಎಜುಕೇಶನ್ ಕಾಲೇಜ್ ಅಂತೆ. ಅಲ್ಲಿ ನನ್ ಸುಮ್ನೆ ರೇಗಿಸ್ತಾ ಇರೋದು, ಏನಪ್ಪ ಆಯ್ತು ಈಗ ನಮ್ಮಿಬ್ಬರ ನನ್ನ ನಿಶಾನ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತಿದ್ದೆ. ಬಹಳ ಚಿಕ್ಕ ಹುಡುಗ, ಏನಪ್ಪ ಯಾರನ್ನ ಲವ್ ಗಿವ್ ಮಾಡ್ತಿದ್ಯಾ, ಸರಿ ಆಯ್ತು ಮುಂದೆ ನಿಂತು ಮದುವೆ ಮಾಡಿಸ್ತೀವಿ, ಅಪ್ಪ ಅಮ್ಮ ಹತ್ರ ಹೇಳ್ತೀವಿ ಅಂದಾಗ ಬಾಸ್ ಅಂತಾನೆ ಕರೀತಿರ್ತಾನೆ ಹುಡುಗ. ಇಲ್ಲ ನನಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ. ಇಲ್ಲಪ್ಪ ಕೋ ಎಜುಕೇಶನ್ ಸ್ಕೂಲ್ ತಾನೇ ನೀನು ಓದಿದ್ದು, ಮತ್ತೆ ಯಾಕೆ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದ್ರೆ, ಅದ್ರಲ್ಲಿ ನನಗೆ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಆಮೇಲೆ ಫ್ರೆಂಡ್ಸು ಬಹಳಷ್ಟು ಯಾರು ನನಗೆ ಬಿಸ್ನೆಸ್ ಆಗ್ಲಿ ಅಥವಾ ನಾನು ಬೇರೆ ಸುಮ್ನೆ ಎಲ್ಲರೂ ಕೂತ್ಕೊಂಡು ಯಾವ್ದೋ ಒಂದು ಹುಡುಗಿರ್ ಬಗ್ಗೆ ಅಥವಾ ಆಗ್ಲಿ ಸುಮ್ನೆ ಆ ಒಂದು ಏಜ್ ಅಲ್ಲಿ ಎಲ್ಲರೂ ರೇಗಿಸ್ಕೊಂಡು ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಈತ ಬಂದು ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬರೋರಂತೆ. ಏನಕ್ಕೆ ಅಂದ್ರೆ ನನಗೆ ಅಲ್ಲೂ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ, ನನ್ನ ಥಿಂಕಿಂಗ್ ಬೇರೆನೇ ಇದೆ. ಸೊ ನನ್ನ ಥಿಂಕಿಂಗ್ ಮ್ಯಾಚ್ ಆಗುವಂತ ಕ್ಯಾಲಿಬರ್ ಇರೋ ಹುಡುಗರ ಜೊತೆ ಮಾತ್ರ ನಾನು ಸೇರ್ತೀನಿ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಶ್ರೇಯಸ್. ನೀವು ನಿಮ್ಮ ಮೆಂಟಾಲಿಟಿ ಆಗ್ಲಿ, ಇವತ್ತು ಕನ್ನಡ ಚಿತ್ರರಂಗಕ್ಕೆ ನೀವು ಪಾದಾರ್ಪಣೆ ಮಾಡಿದ್ದೀರಾ. ಅಂಡ್ ಬಹಳಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಫೋಟೋಜೆನಿಕ್ ಆಗು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ, ಆತ ಬಾಡಿ ಮಾಡಿದ್ದು, ನೀವು ಪ್ಯಾಕ್ಸ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ. ನನ್ನ ಜೊತೆನೆ ಓಡಾಡ್ತಿದ್ದಾರೆ. ನಾನ್ ಪ್ರತಿ ಸಲನೂ ಕೇಳೋದು, ಯಾಕೆ ದಪ್ಪಾಗಿದ್ಯಾ ಅಂತ. ಇಲ್ಲ ಬಾಸ್ ಒಂಚೂರು ಊಟ ಜಾಸ್ತಿ ಆಯ್ತು, ಸೆಟ್ ಆಗಿಲ್ಲ ಅದು ಅಂತ. ಮತ್ತೆ ಸಣ್ಣ ಆಗ್ತಿದ್ರು ಕಟಿಂಗ್ ಟೈಮಲ್ಲಿ. ಯಾಕೆ ನನಗೆ ಗೊತ್ತು ಕಟಿಂಗ್ ಟೈಮಲ್ಲಿ ಸಣ್ಣ ಆಗ್ತಿರ್ತಾರೆ. ನಾವೆಲ್ಲ ಬಂದು ಈಗ ದರ್ಶನ್ ಸರ್ ಅವರು ನಾವೆಲ್ಲ ಬಂದು ಕಾಟೇರ ಸಿನಿಮಾ ಪ್ರಮೋಷನ್ ಟೈಮಲ್ಲೆಲ್ಲ ಜೊತೆಲ್ಲೂ ಇದ್ದ, ನಾವೆಲ್ಲ ಕುತ್ಕೊಂಡು ಬಿರಿಯಾನಿ ಅಥವಾ ಎಲ್ಲ ನಾನ್ ವೆಜ್ ಅಥವಾ ರೈಸ್ ಇದೆಲ್ಲ ತಿಂತಿರ್ಬೇಕಾರೆ ಇವತ್ತು ಓಟ್ಸ್ ಅದು ಇದು ಅನ್ಕೊಂಡು ಓಡಾಡ್ಕೊಂಡೆಲ್ಲ ತಿಂತಿರೋನು. ಯಾಕೆಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮೊನ್ನೆ ನನಗೆ ಕಾರ್ಡ್ ಕೊಡ್ಬೇಕಾದ್ರೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಸೂಪರ್. ಅಂದ್ರೆ ನಿಮ್ಮ ಡೆಡಿಕೇಶನ್ ನಿಜಾಗ್ಲೂ ತುಂಬಾ ಮೇಲೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ಇದೇ ರೀತಿ ಅದೇ ಒಂದು ಡೆಡಿಕೇಶನ್. ಯಾಕಂದ್ರೆ ನಾನು ಹೇಳೋದ್ ಬೇಕಾಗಿಲ್ಲ, ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಮೆಚೂರ್ ಥಿಂಕಿಂಗ್ ಇದೆ ನಿಮ್ಗೆ. ನಿಮ್ಮಂತ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹಳ ಮುಖ್ಯ. ಇದು ನನ್ನ ಸಿನಿಮಾ ಮಾಡ್ತಿದ್ದೀರಿ ಅಂತಲ್ಲ, ಇನ್ನು ಮುಂದೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡಬೇಕು. ಯಾಕಂದ್ರೆ ಸಾಹೇಬ್ರು ಆಗ್ಲೇ ಹೇಳಿದ್ರು ಜವಾಬ್ದಾರಿ ಹೊತ್ತಿದ್ದೀರಾ ಅಂತ. ಆ ಜವಾಬ್ದಾರಿ ನಿಮಗಾಗ್ಲಿ ನನಗಾಗ್ಲಿ ಎಲ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಬೇಕು. ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾಗಳನ್ನ ತಿರುಗಿ ನೋಡ್ತಿದ್ದಾರೆ, ಆತರ ಮಾಡಿದೀವಿ. ಸೊ ತಾವು ಅದೇ ತರದ್ದು ಎಲ್ಲೂ ಯಾರಿಗೂ ಮೋಸ ಆಗದೆ ಅಂಡ್ ಕಂಟೆಂಟ್. ಇವತ್ತು ನನ್ನ 3 ಸಿನಿಮಾ ನೀವು ನೋಡಿದ್ರಿ. 3 ಸಿನಿಮಾ ಒಂದೊಂದು ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ಮಾಡಿದ್ದೀನಿ. ಯಾಕಂದ್ರೆ ಅಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಯಾವುದೋ ಒಂದಕ್ಕಿಂತ ಒಂದು ಬೇರೆ ಬೇರೆದು ಪಾತ್ರಗಳು ಮಾಡಿದ್ದೀನಿ. ಸೊ ಖಂಡಿತ ಈಗ ನನಗೆ ಈ ವೇದಿಕೆ ಮೇಲೆ ಪದ್ಮಾವತಿ ಫಿಲಿಮ್ಸ್ ಅಮ್ಮ ಅವರು ನೀವು ಏನ್ ನನಗೆ ಟೈಗರ್ ಅಂತ ಬಿರುದು ಕೊಟ್ಟಿದ್ದೀರಾ, ಖಂಡಿತ ಈ 3 ಸಿನಿಮಾ ನಿಜವಾಗ್ಲೂ ಈ ವೇದಿಕೆ ಮೇಲೆ ಹೇಳ್ತೀನಿ, 3 ಸಿನಿಮಾ ಅದಕ್ಕೆ ಧಕ್ಕೆನೇ ತರಲ್ಲ, ಮೋಸ ಮಾಡಲ್ಲ. 100% ನೀವು ಎಲ್ಲರೂ ಟೈಗರ್ ಅಂತ ಕರೀತೀರಾ, ಅಷ್ಟು ನಾನು ಭರವಸೆ ಕೊಡ್ತೀನಿ. ಹಾಗೆ ಜಯರಾಮ್ ಸರ್ ಎಲ್ಲಿ ಹೊರಟ್ರ, ಜಯರಾಮ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಪಾಪ ಆತ ಶ್ರೇಯಸ್ ಅವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕು. ಐ ಥಿಂಕ್ 20 ವರ್ಷನ ನಿಮ್ಗೆ
ಅವಾಗ ಇನ್ನು ಹೇಳ ನಿಮ್ಮ ಏಜು ಅಲ್ಲ, ಯಂಗೆಸ್ಟ್ ನಿರ್ಮಾಪಕರು ಅಂತ ಹೇಳ್ತಿದ್ದಾರೆ. ಇವತ್ತಿಗೆ ಅವರು ಬರೀ 23 ವರ್ಷ. ಅವರಿಗೆ ನಂಬ್ತೀರಾ? 2001 ಮಾಡಲು ಅಲ್ವಾ? ಇರ್ಲಿ, ಪರವಾಗಿಲ್ಲ. ಬಟ್ ನಿಮ್ಮ ಮೆಚೂರ್ ಥಿಂಕಿಂಗ್ಗೆ ನಿಮ್ಗೆಲ್ಲ ನೀವು ಅವ್ರು ಏನು ಅಂದ್ರೆ, ನನ್ನ ಏಜ್ ತಿಳ್ಕೊಂಡ್ರೆ ಸಾಕಷ್ಟು ಜನ ಮರ್ಯಾದೆ ಕೊಡಲ್ಲ, ನನಗೆ ತುಂಬಾ ಚಿಕ್ಕ ಹುಡುಗ ಅಂತ ಅನ್ಕೊಂತಾರೆ ಅಂತ. ಏನು ನಿಮ್ಮನ್ನ ಇಲ್ಲಿ ನಿಮ್ಮ ಥಿಂಕಿಂಗ್ ಇದೆ ಗೊತ್ತಾ? ನಿಮ್ಮ ಏಜ್ಗೆ ಯಾರು ಮರ್ಯಾದೆ ಕೊಡಲ್ಲ. ನಿಮ್ಮ ಥಿಂಕಿಂಗು, ನಿಮ್ಮ ಬುದ್ಧಿ, ನೀವು ಏನ್ ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಕೆಲಸಕ್ಕೆ ಎಲ್ಲರೂ ಖಂಡಿತ ತಲೆ ಬಗ್ಗಿಸ್ತಾರೆ, ಖಂಡಿತ ಗೌರವ ಕೊಡ್ತಾರೆ. ನಾನು ಭರವಸೆ ಕೊಡ್ತೀನಿ. ಹಾಗೂ ತೇಜಸ್, ಥ್ಯಾಂಕ್ ಯು ಪಾ. ಎಲ್ಲ ಶ್ರೇಯಸ್ ಅವ್ರ ಫ್ರೆಂಡ್ಸು, ಎಲ್ಲ ನನ್ನ ಫ್ರೆಂಡ್ಸು. ಅಂಡ್ ಅವನು ಕಿರಣನ್ ಬಗ್ಗೆ ನಾನು ಖಂಡಿತ ಹೇಳಲೇಬೇಕು. ಬಾ ಕಿರಣ್, ಒಂದ್ 2 ನಿಮಿಷ ಮುಗಿಸ್ಬಿಡ್ತೀನಿ. ಇವತ್ತು ಈ ಹುಡುಗ ನನಗೆ ಲಂಕಾಸುರ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಈ ಹುಡುಗ ಲಂಕಾಸುರ ಅಲ್ಲಿಂದ ನನ್ನ ಸಿನಿಮಾ ಅಂತ ಇವತ್ತು ಆ ಪ್ರೊಡಕ್ಷನ್ ಮಾತ್ರ ಕೆಲಸ ಮಾಡದೆ, ಮತ್ತೆ ಮಾದೇವಾಲು ಅಷ್ಟು ಒಂದು ಕೆಲಸ ಮಾಡದೆ, ಪ್ರತಿಯೊಂದು ಡೀಟೇಲಿಂಗು ನಮಗೆ ಇವತ್ತು ನಾನು ಈ ಹುಡುಗನ ಬಗ್ಗೆ ನನ್ ಬಹಳ ಹೆಮ್ಮೆ ಇದೆ. ಇವತ್ತು ಇಷ್ಟೆಲ್ಲ ನೀವು ಇಷ್ಟು ಏನು ವಿಟಿಗಳು ನೋಡಿದ್ರು, ಎಲ್ಲ ನೋಡಿದ್ರು, ಪ್ರತಿಯೊಂದು ನೈಟ್ ನಿದ್ದೆ ಮಾಡಿಲ್ಲ ಎಲ್ಲಿ. ಅಂಡ್ ಇನ್ನೊಂದು, ಇವನಿಗೆ ಫೋನ್ ಮಾಡಿದ್ರೆ ಸಾಕು, ಕಿರಣ ಮನೆಗೆ ಬಾ ಅಂತ ನಾನು 2 ಗಂಟೆ ಬೆಳಗಿನ ಜಾವ ನಾನು ಫೋನ್ ಮಾಡಿದ್ರು ಮನೆ ಬಾಗ್ಲಿಗೆ ಬಂದು ಏನ್ ಸರ್ ವಿಷಯ ಅಂತ ಆಮೇಲೆ ಅಲ್ಲಿ ಕೇಳ್ತಾನೆ. ಅಷ್ಟು ಒಂದು ಕೆಲಸಕ್ಕೆ ಪ್ರಾಮಾಣಿಕವಾಗಿ. ಅಂಡ್ ಇನ್ನೊಂದು, ಅಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗ್ಲಿ ಅಥವಾ ಡೀಟೇಲಿಂಗ್ ಎಲ್ಲಾನು ಗೊತ್ತಿರೋಂತ ಹುಡುಗ. ಥ್ಯಾಂಕ್ ಯು ಕಿರಣ, ನಿಂದ ನಮಗೆ ತುಂಬಾ ಪ್ಲಸ್ ಆಯ್ತು.